ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಪ್ಪ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಪಕ್ಕದಲ್ಲಿ ಬೆಲ್ ಬಟನ್ನು ಕಾಣಿಸ್ತಾ ಇರೋ ಅದನ್ನು ಹಾಲಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಮಾಡುವಂಥ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮೊದಲು ನೋಡ್ತೀರಾ. ಆಲ್ರೆಡಿ ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾರೆ ನಮ್ಮ ಟೆಕ್ನಿಕಲ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್. ಸ್ವಾಗತ ಗೆಳೆಯರೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೊಂದು ಪ್ರಾಡಕ್ಟ್ ಕಾಣ್ತಾ ಇರ್ಬೋದು. ಸೊ ಈ ಪ್ರಾಡಕ್ಟ್ ಬಂದುಬಿಟ್ಟು ರಿಂಗ್ ಲೈಟ್ ಗೆಳೆಯರೆ. ಸೊ ಈ ಪ್ರಾಡಕ್ಟು ನಮಗೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಈ ಪ್ರಾಡಕ್ಟು ಸೊ ರಿಂಗ್ ಲೈಟು ಇದು ಇವತ್ತು ತಾನೇ ಬಂದಿದೆ. ಸೊ ಈ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ, ತಡ ಮಾಡೋದು ಬೇಡ. ಫಸ್ಟ್ ಆಫ್ ಆಲ್ ಓಪನ್ ಮಾಡ್ತಾಯಿದ್ದೀನಿ ಇದನ್ನು. ನೋಡಿ ಗೆಳೆಯರೆ, ರಿಂಗ್ ಲೈಟು LED 10 ಇಂಚಿಂದ ಐತೆ ಗೆಳೆಯರೆ, ಇದು 10 ಇಂಚು. ಸೊ ಇದರ ನಾವು ತಡ ಮಾಡೋದು ಬೇಡ, ಈಗ ಓಪನ್ ಮಾಡೋಣ, ಅನ್ಬಾಕ್ಸಿಂಗ್ ಮಾಡೋಣ. ಸೊ ಅಲ್ಲೇ ಅನ್ಬಾಕ್ಸಿಂಗ್ ಮಾಡಿದ್ದೆ, ಯಾಕಂದರೆ ಆನ್ಲೈನಲ್ಲಿ ನಂಬೋಕ್ಕಾಗಲ್ಲ. ಸೊ ಹಾಗಾಗಿ ಸೊ ನಿಮಗೆ ಕಾಣ್ತಾ ಇರ್ಬೋದು ರಿಂಗ್ ಲೈಟು. ಸೊ 10 ಇಂಚಿನ ವ್ಯಾಲ್ಟೇ ಇರುವಂಥದ್ದು. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ 4 ಬಟನ್ ಕೊಟ್ಟಿದ್ದಾರೆ. ಒಂದು ಪವರ್ ಆನು ಮತ್ತು ಜಾಸ್ತಿ ವಾಲ್ಯೂಮ್ ಮಾಡೋದು. 3 ಕಲರ್ ಇದೆ ಫ್ರೆಂಡ್ಸ್ ಇದರಲ್ಲಿ. ಅದ್ರ ಜೊತೆಗೆ ಕನೆಕ್ಟ್ರ್ ಕೊಟ್ಟಿದ್ದಾರೆ ಇವೆಲ್ಲ. ಸೊ ಯಾಕಂದರೆ ನಾವು ಇದರಲ್ಲಿ ಮೊಬೈಲ್ ಕನೆಕ್ಟಿಂಗ್ ಮಾಡ್ಕೊಂಡು ಇದಕ್ಕೊಂದು ಅಡಾಪ್ಟ್ರಿಗೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಸೊ ಇಲ್ಲಿ ಅನ್ನೋದು ನಾವು ಇದನ್ನು ಸೆಟ್ ಮಾಡ್ಬೇಕಾಗುತ್ತೆ, ಇಷ್ಟು ನೀಟಾಗಿ ಸೆಟ್ ಮಾಡ್ಬೇಕಾಗುತ್ತೆ. ಓಕೆ ಗೆಳೆಯರೆ, ಫೈನಲಾಗಿ ಒಂದು ಲೈಟನ್ನು ನಾವು ಆನ್ ಮಾಡಿ ನೋಡೋಣ. ಈಗ ಹೋಗೋಣ ಒಳಗಡೆ ಹೋಗಿ ಲೈಟ್ ಯಾವ ಥರ ಒಂದು ಫೋಕಸ್ ಕೊಡ್ತೆ, ಯಾವ ಥರ ಒಂದು ಕ್ಲಿಯರಿಟಿ ಕೊಡ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹಾಗಾದ್ರೆ ಹೋಗೋಣ. ಫ್ರೆಂಡ್ಸ್ ಫೈನಲಾಗಿ ಎಲ್ಲ ಒಂದು ಕನೆಕ್ಟ್ರ್ ಮಾಡೋಣ. ಈಗ ಕನೆಕ್ಟ್ರ್ ಪವರ್ ಬ್ಯಾಂಕ್ ಇದೆ. ಸೊ ಪವರ್ ಬ್ಯಾಂಕಿಗೆ ಸಹಿತ ಮಾಡ್ಬೋದು. ನೀವೊಂದು ಚಾರ್ಜರ್ಗೆ ಕನೆಕ್ಟ್ರ್ ಕೊಟ್ಬಿಟ್ಟು ಆ ಒಂದು ಚಾರ್ಜರ್ಲಿಂದ ನೀವು ಒಂದು ಡೈರೆಕ್ಟ್ ನಿಮ್ಮ ಒಂದು ಕರೆಂಟಿಗೆ ಕನೆಕ್ಟ್ ಕೊಟ್ಬಿಟ್ಟು ಮಾಡ್ಬೋದು. ಸೊ ನಾನೀಗ ಒಂದು ಪವರ್ ಬ್ಯಾಂಕಿಗೆ ಒಂದು ಕನೆಕ್ಟ್ ಮಾಡಿ ನೋಡ್ತೀನಿ. ಸೊ ಒಂದು ಪವರ್ ಬ್ಯಾಂಕಿಗೆ ಕನೆಕ್ಟ್ ಮಾಡಿದ್ಮೇಲೆ ನಿಮಗೆ ಒಂದು ಲೈಟ್ ಕಾಣ್ತಾ ಇರ್ಬೋದು. ಸೊ ಇಲ್ಲಿ ಸೊ ಈ ಲೈಟ್ನಲ್ಲಿ ನಿಮಗೆ ಇಲ್ಲಿ ಒಂದು ರೆಡ್ ಮಾರ್ಕನ್ನು ಕಾಣುತ್ತೆ. ಸೊ ಈ ರೆಡ್ ಮಾರ್ಕನ್ನು ನೀವು ಪ್ಲಸ್ ಮಾಡಿದ್ರೆ ಲೈಟ್ ಅನ್ನೋದು ಇಲ್ಲಿ ಆನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಿಮ್ಗೆ ಲೈಟ್ ಅನ್ನೋದು ಆನ್ ಆಯಿತು. ಸೊ ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಮೂರನೇ ಸ್ಥಾನದಲ್ಲಿ ಒಂದು ಕೊಟ್ಟಿದ್ದಾರೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಲೈಟ್ಗಳು ಚೇಂಜ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ. 3 ಕಲರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಒಂದು ರೆಡ್ ಕಲರು, ಒಂದು ವೈಟ್ ಕಲರು, ಒಂದು ಅದರಲ್ಲಿ ಸ್ವಲ್ಪ ವೈಟ್ ಕಲರ್ ಆಗಿದೆ. ಸೊ ಇಲ್ಲಿ ನಿಮ್ಮ ಪ್ಲಸ್ ಐಕನ್ ಕಾಣ್ತಲ್ಲ, ಜಾಸ್ತಿ ಮಾಡೋದು, ಇಲ್ಲಿ ಮೈನಸ್ಸು ಕಾಣ್ತಲ್ಲ. ಸೊ ಅದನ್ನು ಹೊಡ್ತಿದ್ರೆ ನಿಮಗೆ ವಾಲ್ಯೂಮ್ ಇದು ಲೈಟ್ ಅನ್ನೋದು ಡೌನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮಧ್ಯದಲ್ಲಿ ನೀವು ಜಾಸ್ತಿ ಹೊಡೆದ್ರೆ ಓಕೆ. ಈಗ ಫೈನಲಾಗಿ ಒಂದು ಟ್ರೈಫಾಡಿಗೆ ಒಂದು ಕನೆಕ್ಟ್ ಮಾಡಿಬಿಟ್ಟು ನಾನು ಫೈನಲಾಗಿ ನಿಮ್ಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಗೆಳೆಯರೆ. ಓಕೆ ಗೆಳೆಯರೆ, ಸ್ಟಾಪ್. ಗಾಯ್ಸ್, ಫೈನಲಾಗಿ ನಿಮಗೆ ಕಾಣ್ತಾ ಇರ್ಬೋದು, ಇದು ನಮ್ಮ ಮನೆಯ ಲೈಟು. ಬಟ್ ಈ ಥರ ಒಂದು ಲೊಕೇಶನ್ ಬರ್ತದೆ. ಸೊ ಈಗ ಈ ರಿಂಗ್ ಲೈಟ್ ಬಗ್ಗೆ ನಾನು ಒತ್ತುತ್ತೀನಿ ನೋಡಿರಿ. ಪವರ್ ಬಟನ್ ಆನ್ ಮಾಡ್ತೀನಿ, ಯಾವ ಥರ ಒಂದು ಲೈಟ್ ಅನ್ನೋದು ಬರ್ತಾ ಇದೆ. ನಿಮಗೆ ಕಾಣ್ತಾ ಇರ್ಬೋದು ಎಷ್ಟು ಕ್ಲಿಯರಿಟಾಗಿ ನಿಮಗೆ ಲೈಟ್ ಅನ್ನೋದು ಕಾಣ್ತಾ ಇರ್ಬೋದು. ಸೊ ಈಗ ಫೈನಲಾಗಿ ನಾನು ನಿಮಗೆ ಚೇಂಜ್ ಮಾಡ್ತಾ ಹೋಗ್ತೇನೆ ಲೈಟ್ಗಳು. ಸೊ ಯಾವ ಥರ ಒಂದು ಫೋಕಸ್ಲಿಂದ ನಮ್ಮ ಒಂದು ಕಲರ್ ಚೇಂಜ್ ಆಗ್ತಾ ಹೋಗ್ತದೆ. ಸೊ ನಮ್ಮ ಒಂದು ಯಾವ ಥರ ಒಂದು ಇದಾಗ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀನಿ. ಈಗ ಕಲರ್ ಚೇಂಜ್ ಮಾಡ್ತೀನಿ. ನೋಡಿ ಗೆಳೆಯರೆ, ಇದು ವೈಟ್, ತುಂಬ ವೈಟ್ ಆಗಿರುವಂಥದ್ದು. ಇದು ಪೂರ ಒಂದು ಅಂದರೆ 100 ವೋಲ್ಟ್ ಬಲ್ಬ್ ಇರ್ತದಲ್ಲ ಫ್ರೆಂಡ್ಸ್, ಆ ಬಲ್ಬ್ನ ವೋಲ್ಟೇಜ್ ಇದು ತೊಗೊಳ್ತಾ ಇದೆ. ಸೊ ಈ ಥರ ಒಂದು ವಿಡಿಯೋ ಬರ್ತಾ ಇದೆ. ನಿಮ್ಗೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನಿಮಗೆ ಕಾಣ್ತಾ ಇರ್ಬೋದು ನಿಮ್ಮ ಒಂದು ಕ್ಯಾಮ್ರಾ ಮುಂದೆ. ಸೊ ಇದನ್ನು ನಾನು ಟ್ರೈಫಾಡಿಲಿಂದ ಅದಕ್ಕೆಲ್ಲ ಲಿಂಕ್ ಮಾಡಿಬಿಟ್ಟು ಕನೆಕ್ಟ್ ಅನ್ನೋದು ಕೊಟ್ಟಿದ್ದೀನಿ, ನಿಮ್ಗೆ ಕಾಣ್ತಾ ಇರ್ಬೋದು. ಸೊ ಈಗ ಲೈಟ್ ಚೇಂಜ್ ಮಾಡ್ತೀನಿ. ನೆಕ್ಸ್ಟು ಲೈಟ್ ಪವರ್ ಅನ್ನೋದು ಸ್ವಲ್ಪ ಕಡಿಮೆ ಮಾಡ್ತಾ ಹೋದರೆ ನಿಮಗೆ ಈ ಥರ ಒಂದು ಕ್ಲಿಯರಿಟಿ ಅನ್ನೋದು ಕಾಣ್ತಾ ಇರ್ಬೋದು. ಈ ಥರ ಇಲ್ಲಿದೆ ಗೆಳೆಯರಿಗ ಈ ಒಂದು ಬಟನ್ ಅನ್ನೋದು ಇಲ್ಲಿಗ ಇದು ಒತ್ತಿದ್ರೆ ಲೈಟ್ ಚೇಂಜ್ ಆಗುತ್ತೆ. ಸೊ ಇದನ್ನು ಇನ್ನೊಂದ್ಸಲ ಒತ್ತಿದ್ರೆ ಈ ಥರ ಒಂದು ಲೈಟ್ ಬರುತ್ತೆ, ಮತ್ತೊಂದು ಸಲ ಈ ಥರ ಒಂದು ಬರುತ್ತೆ. ಇಲ್ಲಿ ಪ್ಲಸ್ ಐಕನ್ ಕಾಣ್ತಾ ಇರ್ಬೋದು, ಲೈಟ್ ಜಾಸ್ತಿ ಒಂದು ಫೋಕಸ್ ಅನ್ನೋದು ಕೊಡುತ್ತೆ, ನಿಮಗೆ ಜಾಸ್ತಿ ವೈಡ್ ಫೋಕಸ್ ಅನ್ನೋದು ಕೊಡುತ್ತೆ. ಸೊ ಈ ಥರ ಒಂದು ರಿಂಗ್ ಲೈಟ್ಗಳು ಇನ್ನೂ ತುಂಬ ಇದ್ದಾವೆ. ಸೊ ಇದಕ್ಕಿಂತ ಜಾಸ್ತಿ ಒಳ್ಳೆಯ ಒಂದು ಕ್ವಾಲಿಟಿ ಕೊಡುವಂಥ ರಿಂಗ್ ಲೈಟ್ ಸಹಿತ ಇದ್ದಾವೆ. ಬಟ್ ನನಗೆ ಕಡಿಮೆ ಬಜೆಟಲ್ಲಿ ಅಂತಂದರೆ ಇದು ಇದೆ ಫ್ರೆಂಡ್ಸ್. ಇದು ಜಸ್ಟ್ ಒಂದು 600 ರೂಪಾಯಿ ಒಂದು ಬಜೆಟ್ನಲ್ಲಿ ಸಿಕ್ಕಿರುವಂಥ ಒಂದು ಪ್ರಾಡಕ್ಟ್ ಇದು. ಸೊ ನಿಮಗೆ ಎಷ್ಟಾಗಿರ್ಬೋದು. ಇನ್ನು ಮುಂದೆ ಇದೇ ಒಂದು ರಿಂಗ್ ಲೈಟ್ಲಿಂದನೇ ನಾನು ಎಲ್ಲ ಸೆಟಪ್ ಮಾಡ್ಕೊಂಡು ಮಾಡ್ತೀನಿ. ಸೊ ಹಿಂದೆಲ್ಲ ಗ್ರೀನ್ ಸ್ಕ್ರೀನನ್ನು ಹಾಕ್ಕೊಂಡು ಒಂದು ಸೆಟಪ್ ಮಾಡ್ಕೊಂಡು ವೀಡಿಯೋಗಳನ್ನು ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಫೈನಲಾಗಿ ಈ ಥರ ಒಂದು ವೀಡಿಯೋ ಬರ್ತಾಯಿದೆ. ನಾನು ಮತ್ತು ಪವರ್ ಬ್ಯಾಂಕ್ ಕನೆಕ್ಟ್ ಕೊಟ್ಟಿದ್ದೀನಿ, ಮತ್ತು ಯಾವುದೇ ರೀತಿಯಾಗಿ ನಾನು ಲೈಟ್ಸ್ ಅಥವಾ ಒಂದು ಸ್ವಿಚ್ ಬೋರ್ಡ್ಗೆ ಕೊಡ್ತಾ ಇಲ್ಲ. ಸೊ ಇದೊಂದು ಪವರ್ ಬ್ಯಾಂಕಿಗೆ ನಾವು ಫುಲ್ ಮಾಡಿಕೊಂಡ್ರೆ ನಮ್ಗೆ ಒಂದು 4 ಸಲ 5 ಸಲ ಬರ್ಬೋದು ಈ ಒಂದು ಲೈಟ್. ಅಂದರೆ ಒಂದು ಮಿನಿಮಮ್ ಟೈಮ್ ಅಂತ ಇಷ್ಟಿರುತ್ತೆ. ಸೊ ಈ ಟೈಮ್ ಪ್ರಕಾರ ಬರ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದೆ ವಿಡಿಯೋಗಳು ಕ್ವಾಲಿಟಿಯಾಗಿ ಬರ್ತವೆ ಅಂತ ಹೇಳ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನೂ ಒಂದು ವಾಲ್ಪೇಪರ್ ತರಿಸ್ತಾ ಇದ್ದೀನಿ. ಸೊ ವಾಲ್ಪೇಪರ್ ಸ್ಟಿಕರ್ ನೀವು ಕೇಳಿರ್ಬೋದು, ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಗೊತ್ತಾಗುತ್ತೆ. ಸೊ ಆ ಥರ ಒಂದು ಸ್ಟಿಕರ್ಗಳನ್ನು ಸಹಿತ ನಾನೊಂದು
ನಾನು ಇಲ್ಲ ಬ್ಯಾಕ್ಗ್ರೌಂಡ್ ಹಾಕ್ಕೊತೀನಿ. ಸೊ ಅಲ್ಲಿವರೆಗೆ ನಾನು ಒಂದು ಬ್ಯಾಕ್ಗ್ರೌಂಡು ಹೇಗಿರುತ್ತೆ ಅಂದರೆ ಗ್ರೀನ್ ಸ್ಕ್ರೀನ್ ಮೇಲೆ ಮಾಡ್ತೀನಿ. ಬಟ್ ಗ್ರೀನ್ ಸ್ಕ್ರೀನ್ ನಾನು ತೊಗೊಳ್ಳಲ್ಲ, ಯಾಕಪ್ಪ ಅಂತಂದರೆ ನಿಮಗೆ ಕಾಣ್ತಾ ಇರ್ಬೋದು ಲೈಟನ್ನು ಬ್ಲ್ಯಾಕ್ ಅನ್ನೋದು ಕೊಡ್ತಾ ಹೋಗುತ್ತೆ ಅದು ಫೋಕಸ್ಸು. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗೋಣ ಒಂದು ಮುಂದಿನ ವಿಡಿಯೋಗಳಂತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟಾಟಾ, ಟೇಕ್ ಕೇರ್. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ.